ನಮಸ್ಕಾರ. ಜಯಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಆ ಸಾಲು ಕೂತಾಗ ಹಾರ ಹಿಡ್ಕೊಂಡು ಬಂದಂತಹ ರಾಜಕುಮಾರಿಯರು ಯಾರು ಇಷ್ಟ ಆಗ್ತಾರೆ ಅವ್ರಿಗೆ ಹಾರ ಹಾಕಬೇಕು. ಇಲ್ಲಿ ಏನಾಗುತ್ತೆ, ರಾಜಕುಮಾರಿ ಹಾರ ಹಿಡ್ಕೊಂಡು ಬರ್ತಾ ಇರಬೇಕಾದ್ರೆ ಪಕ್ಕದಲ್ಲಿ ದಾಸಿಯರು ಅಥವಾ ಸಖಿಯರು ಅಂತ ಹೇಳೋಣ, ದಾಸಿಯರು ಅಂದ್ರೆ ತಪ್ಪಾಗುತ್ತೆ, ಸಖಿಯರು ಜೊತೆಯಲ್ಲಿ ಬರ್ತಾ ಅವ್ರು ಹೇಳ್ತಾ ಹೋಗ್ತಾರೆ, ಇವರು ಇಂಥ ದೇಶದ ರಾಜಕುಮಾರ, ಇವರು ಇಷ್ಟು ಸಾಹಸಗಳನ್ನ ಮಾಡಿದ್ದಾರೆ, ಇವರು ಇಷ್ಟು ರಾಜ್ಯ ಇದೆ, ಇವರೇ ಮುಂದೆ ರಾಜಕುಮಾರ, ಇವರೇ ಪಟ್ಟಕ್ಕೆ ಬರ್ತಾರೆ, ಹೀಗೆ ಅವ್ರ ಬಗ್ಗೆ ಪೂರ್ಣ ಚರಿತ್ರೆಯನ್ನು ಹೇಳ್ತಾ ಹೋಗ್ತಾರೆ. ಅದನ್ನು ಕೇಳಿದ ಮೇಲೂ ರಾಜಕುಮಾರನ ಬಗ್ಗೆ ಇಚ್ಛೆ ಆದರೆ ಆ ರಾಜಕುಮಾರಿ ಅಲ್ಲಿ ಹಾರ ಹಾಕ್ತಾರೆ. ಸರಿ, ಈಗ ವಿಚಿತ್ರ ವೀರ್ಯನ್ ಕರ್ಕೊಂಡೋಗಿ ಆ ಸಾಲಲ್ಲಿ ನಾವು ಕೂಡಿಸಿದೀವಿ ಅಂತ ಇಟ್ಕೊಳ್ಳೋಣ. ಏನಂತ ಹೇಳಬೇಕು, ಇವನು ರೋಗಿಷ್ಟ ಆದರೆ ಹಸ್ತಿನಾವತಿಯ ರಾಜಕುಮಾರ, ನಿನ್ನ ಹೊಟ್ಟೆಲಿ ಇವನಿಂದ ಏನಾದರೂ ಮುಂದೆ ಭವಿಷ್ಯದಲ್ಲಿ ಮಕ್ಕಳಾದರೆ ಅವ್ರಿಗೆ ಪಟ್ಟ ಕಟ್ಟಬಹುದು ಅನ್ನೋ ಒಂದು ಆಸೆಯನ್ನು ಬಿಟ್ಟರೆ ಬೇರೆ ಇನ್ಯಾವ ಆಸೆನೂ ರಾಜಕುಮಾರಿಯರಿಗೆ ತೋರ್ಸೋಕ್ಕಾಗಲ್ಲ. ರಾಜಕುಮಾರಿಯರು ಖಂಡಿತವಾಗ್ಲೂ ಅವರಿಗೆ ಹಾರವನ್ನು ಹಾಕೋದಿಲ್ಲ ಅಥವಾ ಸ್ವಯಂವರದಲ್ಲಿ ಒಪ್ಪಿಗೆ ಕೊಡೋದಿಲ್ಲ. ಈ ಕಾರಣಕ್ಕೋಸ್ಕರ ಭೀಷ್ಮರು ತಾವೇ ಹೊರಡ್ತಾರೆ. ಆದರೆ ಭೀಷ್ಮರು ಸಾಲಲ್ಲಿ, ಸರತಿಯ ಸಾಲಲ್ಲಿ ಕೂತ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಭೀಷ್ಮರು ಮದುವೆಗೆ ಹೋಗಿಲ್ಲ, ಅವರು ತಮ್ಮನಿಗೆ ಹೆಣ್ಣು ತರಕ್ಕೆ ಹೋಗಿದ್ದಾರೆ. ಹಾಗಾಗಿ ಮದುವೆ ಪದ್ಧತಿಗಳಲ್ಲಿ ಒಂದು ಪದ್ಧತಿ ರಾಕ್ಷಸ. ರಾಕ್ಷಸ ಅಂದ್ರೆ ಹೆಣ್ಣನ್ನ ತವರು ಮನೆಯಿಂದ ಎತ್ಕೊಂಡು ಬರೋದು, ಕದ್ದು ತರೋದು, ಇದನ್ನ ರಾಕ್ಷಸ ಪದ್ಧತಿ ಅಂತೀವಿ. ಈ ಪದ್ಧತಿಯ ಪ್ರಕಾರ ಇವರು ಭೀಷ್ಮರು ಸಿದ್ಧವಾಗಿ ಹೋಗಿದ್ದಾರೆ ಕಾಶಿ ರಾಜ್ಯಕ್ಕೆ. ಅಲ್ಲಿ ಏನು ಸ್ವಯಂವರಕ್ಕೆ ತುಂಬ ಜನ ಸೇರಿದ್ದಾರೆ, ಬಹಳಷ್ಟು ಜನ ಸೇರಿದ್ದಾರೆ. ಎಲ್ಲ ರಾಜಕುಮಾರರು ಒಬ್ಬರಿಗಿಂತ ಒಬ್ಬರು, ಯಾಕೆಂದರೆ ಇತ್ತೀಚೆಗೆ ಯಾವುದು ಸ್ವಯಂವರ ನಡೆದೇ ಇರಲಿಲ್ವಂತೆ. ಆ ದಿನಗಳ ಹಿಂದೆ ಮುಂದೆ ಸ್ವಯಂವರ ನಡೆದಿಲ್ಲ. ಹಾಗಾಗಿ ವಿವಾಹ ಆಕಾಂಕ್ಷಿಗಳೆಲ್ಲ ತುಂಬ ಜನ ರಾಜಕುಮಾರರು, ಅದು ಮೂರು ಜನ ಕನ್ಯೆಯರನ್ನ ಒಬ್ಬರಲ್ಲ ಒಬ್ಬರು ನನಗೆ ಹಾರ ಹಾಕ್ತಾರೆ. ಕಾಶಿ ರಾಜ್ಯದ ಒಂದು ಪ್ರಖ್ಯಾತ ರಾಜ್ಯದಿಂದ ಒಂದು ಹೆಣ್ಣನ್ನು ತರೋದು ನಮಗೂ ಗೌರವ ಆಗುತ್ತೆ ಅಂತ ಹೇಳಿ ಹೋಗ್ತಾರೆ. ಸಾಮಾನ್ಯವಾಗಿ ಮದುವೆ ಆಗಿದ್ರು ಆಗಿಲ್ಲದೆ ಇದ್ರು ಸ್ವಯಂವರ ಅಂದರೆ ರಾಜಕುಮಾರರು ಎಲ್ಲರೂ ಕೂಡ ಅದನ್ನ ಭಾಗವಹಿಸ್ತಾ ಇರ್ತಾರೆ. ಹಾಗಾಗಿ ಇಲ್ಲೂ ಕೂಡ ಹೋಗಿದ್ದಾರೆ, ಹಾರ ಹಾಕ್ತಾ ಇದ್ದಾರೆ. ಬಂದರು ರಾಜಕುಮಾರಿಯರು, ಒಬ್ಬೊಬ್ಬರದೇ ತಿಳುವಳಿಕೆ ಹೇಳ್ತಾ ಇದ್ದಾಳೆ ಸಖಿ. ಬಂದರು. ಆ ನಡೀತಿರ್ಬೇಕಾದ್ರೆ ಏನು ಸ್ವಯಂವರ ಕ್ರಿಯೆ ನಡೀತಾ ಇದೆ, ಒಂದೊಂದೇ ಒಬ್ಬೊಬ್ಬರದೇ ಹೇಳ್ತಾ ಬರ್ತಾ ಇದ್ದಾರೆ. ಆ ಸಮಯಕ್ಕೆ ಭೀಷ್ಮರು ಒಳಗಡೆಗೆ ಸೈನ್ಯ ಸಮೇತ ನುಗ್ಗುತ್ತಾರೆ. ಅಲ್ಲಿರೋ ರಾಜರೆಲ್ಲರೂ ತಕ್ಷಣ ಯುದ್ಧಕ್ಕೆ ಸನ್ನದ್ಧರಾಗ್ತಾರೆ. ಒಂದನ್ನ ಯೋಚನೆ ಮಾಡಬೇಕು, ಸ್ವಯಂವರಕ್ಕೆ ಬರುವ ರಾಜಕುಮಾರರು ಪ್ರತಿಯೊಬ್ಬರು ಯುದ್ಧಕ್ಕೆ ಸಿದ್ಧರಾಗೆ ಬಂದು ಕೂತಿರ್ತಾರೆ. ಯಾಕೆಂದ್ರೆ ಒಂಥರ ರಾಜ್ಯದಲ್ಲಿ ಅರಮನೆ ತೆರೆದಿಟ್ಟಾಗಿರುತ್ತೆ, ಹೊರಗಿನವರೆಲ್ಲರೂ ಬಂದಿರ್ತಾರೆ, ಯಾವಾಗ ಏನು ಯುದ್ಧ ಬೇಕಾದ್ರೂ ಆಗ್ಬೋದು. ಜೊತೆಗೆ ಸ್ವಯಂವರದಲ್ಲಿ ಒಬ್ಬ ರಾಜಕುಮಾರಿಯನ್ನ ಗೆದ್ರೆ ಉಳಿದವರೆಲ್ಲ ಅವನ ಮೇಲೆ ಯುದ್ಧ ಆಡೋದು ಪದ್ಧತಿ ಇದೆ. ಹೀಗಾಗ್ಬಿಟ್ಟು ಎಲ್ಲರೂ ಅವ್ರವ್ರದೇ ಸೈನ್ಯ ತಂದಿರ್ತಾರೆ. ಜೊತೆಗೆ ಕಾಶಿರಾಜನು ಕೂಡ ತಂದೆ ಸೈನ್ಯನ ಸಿದ್ಧಪಡಿಸಿಟ್ಕೊಂಡಿರ್ತಾನೆ, ಯಾವಾಗ ಬೇಕಾದ್ರೂ ಕಿತ್ತಾಟ ಆಗ್ಬಹುದು ಅನ್ನೋ ಕಾರಣಕ್ಕೆ. ಭೀಷ್ಮರು ಒಳಗೆ ನುಗ್ಗಿದಾಗ ಕಾಶಿರಾಜ ಮತ್ತೆ ಸುತ್ತಲ ರಾಜಕುಮಾರರು ಎಲ್ಲರೂ ಕೂಡ ಭೀಷ್ಮರನ್ನ ಎದುರಿಸ್ತಾರೆ. ಭೀಷ್ಮರು ಮಹಾನ್ ಶೂರರು, ಇದ್ರ ಬಗ್ಗೆ ವಿವಾದ ಇಲ್ಲ. ಹೌದು, ಪರಶುರಾಮರ ಹತ್ರ ವಿದ್ಯೆ ಕಲಿತವರು ಸಾಮಾನ್ಯನ. ಹೌದು. ಇವ್ರಿಗೀಗ ಈ ನಾನು ಹೇಳಿದೆ ಆಗ್ಲಿದೆ, ಕಾಶಿ ರಾಜ್ಯದ ರಾಜ್ಯ ಅವಾಗಲೇ ಸ್ವಯಂವರ ಅಂದ ತಕ್ಷಣನೇ ಒಂದು ಸೈನ್ಯನ ಸಿದ್ಧಪಡಿಸಿಟ್ಕೊಂಡಿರ್ತಾರೆ ಯುದ್ಧಕ್ಕೆ. ಯಾಕೆಂದ್ರೆ ಹಾಗಾಗಬೇಕಾಗುತ್ತೆ. ಯಾಕೆಂದರೆ ಸ್ವಯಂವರ ಆದ ತಕ್ಷಣ ಒಂದು ಯುದ್ಧ ಆಗ್ತಾನೇ ಇರುತ್ತೆ, ಪ್ರತಿ ಸರ್ತಿನೂ ಯುದ್ಧ ಆಗೇ ಆಗುತ್ತೆ. ಬಂದವರನ್ನ ವಾಪಸ್ ಕಳಿಸ್ಬೇಕಾದ ಅಸಮಾಧಾನ ಆಗಿರೋ ರಾಜಕುಮಾರರು ತಿರುಗಿ ಬೀಳ್ತಾ ಇರ್ತಾರೆ. ಆ ತಿರುಗಿ ಬಿದ್ದವ್ರನ್ನ ಹತ್ತಿಕ್ಕಿ ಆಚೆ ಕಳಿಸ್ಬೇಕಾಗತ್ತೆ. ರಾಜಕುಮಾರಿಯರಿಗೆ ರಕ್ಷಣೆನೂ ಕೊಡಬೇಕಾಗತ್ತೆ. ಮತ್ತೆ ಯಾರು ಅಳಿಯ ಗೆದ್ದಿದ್ದಾನೆ ಅವನು ಕೂಡ ಕಾಪಾಡ್ಕೋಬೇಕಾಗತ್ತೆ. ಇದೆಲ್ಲ ಕಾರಣಕ್ಕೋಸ್ಕರ ಕಾಶಿರಾಜ ಒಂದು ಸೈನ್ಯ ಸಿದ್ಧ ಮಾಡಿರ್ತಾನೆ. ಜೊತೆಗೆ ಬಂದಿರುವಂಥವ್ರು ಒಂದೊಂದು ಸಣ್ಣ ಸಣ್ಣ ಸೈನ್ಯಗಳನ್ನು ಕರ್ಕೊಂಡು ಬಂದಿರ್ತಾರೆ. ಯಾಕಂದ್ರೆ ಹೋರಾಟಕ್ಕೆ ಬೇಕಲ್ಲ, ಅವರು ಕರ್ಕೊಂಡು ಬಂದ. ಯಾಕಂದ್ರೆ ಪ್ರತಿಯೊಬ್ಬ ರಾಜನಿಗೂ ಆ ಕಾಲದಲ್ಲಿ ಯಾವಾಗ್ಲೂ ಕೂಡ ಆತಂಕ ಇದ್ದೇ ಇದೆ, ಜೀವದ ಆತಂಕ ಇದ್ದೇ ಇರುತ್ತೆ, ಆತ್ಮರಕ್ಷಣೆಗೋಸ್ಕರ ಇದ್ದೇ ಇರ್ತಾರೆ. ಇಷ್ಟು ಜನರ ಜೊತೆಗೆ ಭೀಷ್ಮರು ಏಕಾಂಗಿಯಾಗಿ ಹೋರಾಟ ಮಾಡ್ಬೇಕಾಗತ್ತೆ. ಹೋರಾಡೋದಷ್ಟೇ ಅಲ್ಲ, ಎಲ್ಲರನ್ನೂ ಸೋಲಿಸಿ 3 ಜನ ಹೆಣ್ಮಕ್ಳನ್ನ, ಯಾರ್ಯಾರು ಅಂಬೆ, ಅಂಬಿಕೆ, ಅಂಬಾಲಿಕೆ, 3 ಜನರನ್ನ ಕಾಲು ಕಟ್ಟಿ ರಥಕ್ಕೆ ಹಾಕೋತಾರೆ. ಕಾಲು ಕೈ ಕಟ್ಟಿ ರಥಕ್ಕೆ ಹಾಕೋತಾರೆ. ಮಾಡಬಹುದಾ ಆ ಥರ ಅವರು? ನಾನು ನಿಮ್ಗೆ ಆಗಲೇ ಹೇಳಿದೆ, ಪದ್ಧತಿಗಳಲ್ಲಿ, ವಿವಾಹ ಪದ್ಧತಿಗಳಲ್ಲಿ ಗಾಂಧರ್ವ ಇದೆಲ್ಲ ಹೇಳ್ತೀವಲ್ವಾ, ಹಾಗೇನೇನೆ ವಿವಾಹ ಪದ್ಧತಿಯಲ್ಲಿ ರಾಕ್ಷಸ ಪದ್ಧತಿ ಅಂತ ಒಂದು ಪದ್ಧತಿ ಇದೆ.
ಈ ಪದ್ಧತಿಯ ಪ್ರಕಾರ ಮದುವೆ ಆಗಬೇಕಾಗಿರುವಂತಹ ಹುಡುಗಿಯನ್ನ ಈ ಥರನೇ ಎತ್ಕೊಂಡು ಬರೋದು. ಎತ್ಕೊಂಡ್ ಬರ್ಬೋದು. ಎತ್ಕೊಂಡು ಬರ್ಬೋದು ಅಲ್ಲ, ಎತ್ಕೊಂಡು ಬಂದಿದ್ದನ್ನ ರಾಕ್ಷಸ ಪದ್ಧತಿ. ಇದನ್ನ ಧರ್ಮ ಒಪ್ಕೊಳ್ಳುತ್ತೆ. ಧರ್ಮ ಒಪ್ಪುತ್ತೆ. ಒಪ್ಪುತ್ತೆ. ವಿವಾಹ ಪದ್ಧತಿಯನ್ನು. ಹೌದು. ವಿವಾಹ ಪದ್ಧತಿಗಳಲ್ಲಿ ರಾಕ್ಷಸ ಪದ್ಧತಿನೂ ಒಂದು ಪದ್ಧತಿ. ಈ ಪದ್ಧತಿಯನ್ನು ಒಪ್ಕೊಳ್ಳುತ್ತೆ. ಈಗ ಗಾಂಧರ್ವ ವಿವಾಹ ಬರುತ್ತೆ ನೋಡಿ, ಒಬ್ರಿಗೊಬ್ರು ಸುಮ್ಮನೆ ಹಾರ ಹಾಕಿ ಬದಲಾಯಿಸ್ಕೊಂಡ್ಬಿಟ್ರೆ ಆಯ್ತು, ಮದುವೆ ಆಗೋಯ್ತು. ಆಮೇಲೆ ಪಾಣಿಗ್ರಹಣ, ಕೈಗಳನ್ನ ಹಿಡಿದ ತಕ್ಷಣ ಮದುವೆ ಆಗೋಯ್ತು. ಆದ್ರೆ ಇದು ಹೆಣ್ಣಿಗೆ ಬಲಾತ್ಕಾರ ಆಗಲ್ವಾ? ಬಲಾತ್ಕಾರ ಆಗತ್ತೆ, ಇಲ್ಲ ಅಂತಲ್ಲ. ಇದು ಬಲಾತ್ಕಾರ ಅಂತ ಹೇಳೋಕ್ಕಾಗಲ್ಲ. ಇದೊಂದು ಪದ್ಧತಿ, ಅವತ್ತಿನ ಪದ್ಧತಿ. ಕಾಲ ದೇಶ ಇದೆರಡನ್ನ ಇಟ್ಕೊಂಡಾಗ ಆ ಕಾಲದಲ್ಲಿ ವಿವಾಹ ಪದ್ಧತಿ ಅರಮನೆಗಳಲ್ಲಿ ಅಥವಾ ರಾಜ್ಯಗಳಲ್ಲಿ ಅಥವಾ ರಾಜರುಗಳ ನಡುವೆ ಈ ಪದ್ಧತಿ ನಡೀತಾ ಇತ್ತು. ತಗೊಂಡು ಬಂದ್ಬಿಡೋದು, ಹೊತ್ತಾಕೊಂಡು ಬಂದ್ಬಿಡೋದು ಅಂಥದ್ದು. ಹಾಗೆ ಏನು ಮಾಡ್ತಾರೆ ಆದರೆ ಇದೊಂಚೂರು ನಿಮ್ಗೆ ಅನ್ಸುತ್ತೆ, ನಿಜ ಕ್ರೌರ್ಯ ಅನ್ಸುತ್ತೆ. ಕಾಲು ಕೈಗಳನ್ನು ಕಟ್ಟಿ ರಥದೊಳಗಡೆ ಹಾಕ್ಕೊಂಡು ಎಲ್ಲರ ಜೊತೆ ಯುದ್ಧ ಮಾಡಿ. ನಿಮ್ಗೆ ಒಂದನ್ನು ಯೋಚನೆ ಮಾಡಿ, ಯುದ್ಧ ಮಾಡುವಾಗ ನಿಯಮಗಳಿಲ್ಲ. ಆದ್ರೂ ಇವರು ಬಲಾತ್ಕಾರದಿಂದ ಕರ್ಕೊಂಡು ಬಂದ್ಮೇಲೆ ಆ ಗಂಡನ ಜೊತೆ ಸಂಸಾರ ಮಾಡ್ಲೇಬೇಕು. ಆಮೇಲೆ ಮಾಡ್ಲೇಬೇಕು, ವಿವಾಹ ಆಗುತ್ತೆ, ಲಕ್ಷಣವಾಗಿ ವಿವಾಹ ಆಗುತ್ತೆ. ಅದಾಮೇಲೆ ಬರ್ತೀನಿ. ಈಗೇನಾಗಿದೆ, 3 ಜನನ್ನ ಕಟ್ಟಿ ಕಾಲು ಕೈ ಕಟ್ಟಿ ರಥಕ್ಕೆ ಹಾಕ್ತಾರೆ. ಹಾಕಿ ಸುತ್ತ ಸೈನ್ಯ ಇದೆ ಅವರನ್ನು ಬಿಡಿಸ್ಕೊಳ್ಳೋಕ್ಕೆ. ಅವ್ರ ಜೊತೆ ಹೋರಾಡ್ತಾರೆ. ಜೊತೆಗೆ ಈ 3 ಜನನ ರಕ್ಷಣೆ ಮಾಡ್ಕೋತಾರೆ. ಯಾವ ಕಡೆಯಿಂದ ಕೂಡ ಒಂದು ಬಾಣ ಬಂದು ಬೀಳ್ಬಾರ್ದು. ಅಂದ್ರೆ ನೋಡಿ ಅವರ ಶಕ್ತಿ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ನಾನು ಹೇಳಕ್ ಹೋದೆ, ಯುದ್ಧ ಮತ್ತೆ ಶೃಂಗಾರ, ಇಲ್ಲಿ ಗೆಲುವಷ್ಟೇ ಮುಖ್ಯ. ಅರ್ಥ ಆಯ್ತಲ್ವಾ? ಏನ್ ಪದ್ಧತಿಗಳನ್ನ ಅನುಸರಿಸ್ತೀರಿ ಅನ್ನೋದಲ್ಲ, ಗೆಲ್ತೀರಿ ಅನ್ನೋದಷ್ಟೇ ಮುಖ್ಯ. ನೆಲದ ಮೇಲೆ ನಿಂತ್ಕೊಂಡು ಯುದ್ಧ ಮಾಡ್ತಿರೋ, ರಥದ ಮೇಲೆ ನಿಂತ್ಕೊಂಡು ಯುದ್ಧ ಮಾಡ್ತಿರೋ, ಬಾಣ ಬಿಡ್ತಿರೋ, ಶಸ್ತ್ರಗಳನ್ನು ಉಪಯೋಗಿಸ್ತಿರೋ, ಅದೆಲ್ಲ ಬೇರೆ ಪ್ರಶ್ನೆ. ಒಟ್ಟು ಗೆಲುವು ಸಾಧಿಸಿದ್ರು ಅಷ್ಟೇ. ಶೃಂಗಾರದಲ್ಲೂ ಅಷ್ಟೇ. ಪದ್ಧತಿಗಳೇ ಯಾವುದು ಮುಖ್ಯ ಅಲ್ಲ. ಮುಖ್ಯ ಆಗೋದೇನಪ್ಪ ಅಂದ್ರೆ ಗೆಲುವು ಸಾಧಿಸು. ಈ ಥರದಲ್ಲಿ ಇವರು 3 ಜನ ಹಾಕೊಂಡ್ರು, ಕಾಶಿರಾಜನ್ ಸೋಲ್ಸಿದ್ರು. 3 ಜನ ಹಾಕೊಂಡು ಬರ್ತಾ ಇದ್ದಾರೆ. ಬರ್ತಾ ಇರ್ಬೇಕಾದ್ರೆ ಈ ರಾಜ್ಕುಮಾರಿಯರು ಹೇಳ್ತಾರೆ, ಕೈಗಳು ಬಿಗಿತಾ ಇದೆ. ರಥದ ಹಿಂದೆ ಪ್ರಾಣಿಗಳನ್ನ ಹಗ್ಗ ಕಟ್ಟಿ ಹಾಕಿದಾಗೆ ಅವರನ್ನ ಹಾಕಿದ್ದಾರೆ. ಅವ್ರು ಹೇಳ್ತಾರೆ, ನಮ್ಮ ಕೈ ಕಾಲುಗಳು ಬಿಗಿತಿದೆ ಆರ್ಯಪುತ್ರ, ನಮ್ಮನ್ನು ಬಿಡಿಸು, ನಾವು ಓಡ್ ಹೋಗುದಿಲ್ಲ. ನೋಡಿ ಆ ಪರಿಸ್ಥಿತಿನ ನೀವು ಹೇಳ್ದಾಗೆ ಒಂದು ಹೆಣ್ಣಾಗಿ ಯೋಚನೆ ಮಾಡೋದಾದ್ರೆ ಆ ಸ್ಥಿತಿ ಹೇಗಿರ್ಬೋದು. ಪ್ರಾಣಿಗಳನ್ನ ಹಾಕೊಂಡು ಅಂದಾಗೆ ಏನೇ ಆಗಲಿ, ಒಂದು ಯಾವುದೇ ಪರಿಸ್ಥಿತಿ ಆಗಲಿ ಬಲಾತ್ಕಾರನೇ ಇಲ್ಲ ನಾನು ಹೇಳಿಲ್ಲ. ಆದ್ರೆ ಇದು ರಾಜಧರ್ಮ, ಇದು ಅನಿವಾರ್ಯ. ಹಾಗಾಗಿ ಇಲ್ಲಿ ಅಧರ್ಮ ಆಗೋದಿಲ್ಲ. ಅಧರ್ಮ ಅಲ್ಲ, ಭೀಷ್ಮರ ಧರ್ಮ ರಾಜಧರ್ಮದಲ್ಲಿ ಇರಬಾರ್ದಾಗಿತ್ತು. ಅದು ಬಿಟ್ಬಿಡೋಣ. ಒಟ್ಟು ಇಲ್ಲೇನಾಯ್ತು, ಭೀಷ್ಮರು ಕರ್ಕೊಂಡು ಬಂದ್ರು. ಯಾರು? ಅಂಬೆ, ಅಂಬಿಕೆ, ಅಂಬಾಲಿಕೆ. 3 ಜನನು ಹಗ್ಗ ಬಿಚ್ಚಿದ್ರು. ಕಟ್ಟಿದ ಹಗ್ಗಗಳನ್ನು ಬಿಚ್ತಾರೆ, ಸ್ವಾತಂತ್ರ್ಯ ಮಾಡಿ ಗೌರವ ಕೊಡ್ತಾರೆ. ಸ್ತ್ರೀಯರಿಗೆ ಏನು ಗೌರವ ಕೊಡಬೇಕು ಅವ್ರು ಮೊದಲೇ ಹೇಳಿದ್ದಾರೆ. ಪ್ರತಿ ಸರ್ತಿ ನೆನೆಸ್ಕೋಬೇಕು, ಜಗತ್ತಿನ ಎಲ್ಲ ಹೆಣ್ಣುಗಳು ನನ್ನ ತಾಯಿ ಗಂಗೆಯಷ್ಟೇ ತಾಯಿ ಸ್ಥಾನದಲ್ಲಿದ್ದಾರೆ. ಅದೇ ಸ್ಥಾನದಲ್ಲೇ ನೋಡ್ತಾರೆ, ಬಿಚ್ತಾರೆ. ಬಿಚ್ತಾ ಇದ್ದಾಗ ಅಲ್ಲೊಂದು ಪ್ರಸಂಗ ನಡೆಯುತ್ತೆ. ದೊಡ್ಡವಳು ಅಂಬೆ. ಅಂಬೆ ಏನು ಹೇಳ್ತಾಳೆ, ಆರ್ಯಪುತ್ರ, ನಾನು ಶಾಲ್ವನನ್ನ ತುಂಬಾ ಪ್ರೀತಿ ಮಾಡಿದ್ದೀನಿ. ಯಾರನ್ನ? ಶಾಲ್ವ ರಾಜ ಅಂತ ಒಬ್ಬ ರಾಜ ಇದ್ದಾನೆ. ಇದೊಂದು ಒಳಕತೆ, ಉಪಕತೆ ಅಂತ ಇಟ್ಕೊಳ್ಳಿ. ಅದು ಉಪಕತೆ ಅಲ್ಲ, ಮುಖ್ಯ ಕಥೆನೆ. ಇವಳು ಅಲ್ಲಿವರೆಗೂ ಭೀಷ್ಮರಿಗೆ ಇದು ಪ್ರಸಂಗ ಗೊತ್ತಿರಲ್ಲ. ಅವಳು ಹೇಳ್ತಾಳೆ, ನಾನು ಶಾಲ್ವ ರಾಜನ್ನ ವರ್ಸಿದ್ದೀನಿ, ಮಾನಸಿಕವಾಗಿ ವರ್ಸಿದ್ದೀನಿ, ಅಥವಾ ವರ್ಸ್ಬೇಕು ಅಂತ ಇದ್ದೆ. ನೀನು ನನ್ನನ್ನು ಎತ್ತಾಕೊಂಡು ಬಂದ್ಬಿಟ್ಟೆ. ಈಗ ನನಗೆ ಅನ್ಯಾಯ ಆಗಿದೆ, ಆದರೆ ನನ್ನ ಮನಸ್ಸು ಶಾಲ್ವನ ಮೇಲಿದೆ. ನನ್ನ ಬಿಟ್ಬಿಡು, ನಾನು ಶಾಲ್ವರಾಜನ ಹತ್ರಕ್ಕೆ ಹೋಗ್ತೀನಿ. ನೀನು ಬರದೇ ಹೋಗಿದ್ದಿದ್ರೆ, ಅಥವಾ ನೀನು ನನ್ನನ್ನು ಹೊತ್ಕೊಂಡು ಬರದೇ ಹೋಗಿದ್ದಿದ್ರೆ, ನಾನು ಶಾಲ್ವನನ್ನು ಒರೆಸ್ತಾ ಇದ್ದೆ. ನನ್ನ ಮನಸ್ಸು ಶಾಲ್ವನಲ್ಲಿದೆ. ಸದ್ಯ ಅಷ್ಟಾದ್ರೂ ಸ್ವಾತಂತ್ರ್ಯ ಸಿಕ್ತಲ್ಲ ಹೇಳ್ತಾಳೆ. ನಾನು ಮೊದಲೇ ಹೇಳಿದೆ, ಭೀಷ್ಮರು ಯುದ್ಧ ಧರ್ಮ ಅನುಸರಿಸ್ತಾರೆ ಹೊರತು ಧರ್ಮ ಮೀರೋರಲ್ಲ. ಭೀಷ್ಮರು ಮಾನಸಿಕವಾಗಿ ತುಂಬಾ ಶ್ರದ್ಧೆ ಉಳ್ಳವರು, ಮತ್ತೆ ಅಧರ್ಮಿಗಳಲ್ಲ, ಮತ್ತೆ ಎಲ್ಲರನ್ನೂ ಮಾತೃಸ್ಥಾನದಲ್ಲಿ ನೋಡುವಂತಹ ಮಹನೀಯರು. ತಾಯಿನೇ ಕೂಡ ತನ್ನ ತಂದೆಗೆ ಮದುವೆ ಮಾಡಬೇಕು ಅಂತ ಹೇಳಿ ಅಷ್ಟೇ ಶಬ್ದ ಮಾಡಿದಂಥವ್ರು ಮಾನ್ ಭೀಷ್ಮರು. ಅವ್ರು ಏನು ಮಾಡ್ತಾರೆ, ಮತ್ತೆ ಯಾವತ್ತು ಶೂರರಿಗೆ ಧೀರರಿಗೆ ಮನಸ್ಸು ವಿಶಾಲವಾಗಿರುತ್ತೆ. ಹಾಗಾಗ್ಬಿಟ್ಟು ಆಯಪ್ಪ ಹೇಳ್ತಾರೆ, ಆಯ್ತು ನೀನು ಹೋಗ್ಬಾಮ್ಮ, ಇನ್ನೂ 2 ಇದ್ದಾರಲ್ಲ, ನನಗೇನು 3 ಹೆಣ್ಣು ಮಕ್ಕಳೇನು ಬೇಕಾಗಿಲ್ಲ ನನ್ನ ತಮ್ಮನಿಗೆ, ಇನ್ನಿಬ್ಬರಿದ್ದಾರೆ, ನೀನು ಹೋಗು ಅಂತ ಹೇಳಿ ಸುಮ್ಮನೆ ಕಳಿಸೋದಲ್ಲ, ರಥದ ಜೊತೆಗೆ ವ್ಯವಸ್ಥೆ ಮಾಡಿ ಶಾಲ್ವನ ಹತ್ರ ಕಳಿಸ್ಕೊಡ್ತಾರೆ. ಶಾಲ್ವರಾಜನ ಹತ್ರಕ್ಕೆ ಹೋಗ್ತಾಳು. ಇವ್ರ ರಥ ಹಸ್ತಿನಾವತಿಗೆ ಬಂದ್ಬಿಡುತ್ತೆ. ಇವಳು ಶಾಲ್ವನ ಹತ್ರಕ್ಕೆ ಹೋಗ್ತಾಳೆ.
ನೋಡು, ನಾನು ಇದನ್ನು ಮನಸ್ಸಿಂದ ಒರೆಸಿದ್ದೆ, ಭೀಷ್ಮರು ನನ್ನನ್ನು ಎತ್ಕೊಂಡು ಹೋದರು, ಆದರೂ ಕೂಡ ನಾನು ಅವನ್ನ ಕೇಳಿ ಬಿಡಿಸ್ಕೊಂಡು ಬಂದಿದ್ದೀನಿ, ನನ್ನನ್ನು ಸ್ವೀಕಾರ ಮಾಡು, ನಮ್ಮಿಬ್ಬರದ್ದು ಪ್ರೀತಿಯಾಗಿತ್ತು, ಆ ಪ್ರೀತಿನ ಉಳಿಸ್ಕೋ ಅಂತ ನಿವೇದನೆ ಮಾಡಿಕೊಳ್ತಾಳೆ. ಶಾಲ್ವನ ಮನಸ್ಸಿನಲ್ಲೂ ಕೂಡ ತುಂಬ ಪ್ರೀತಿ ಇದೆ ಅಂಬೆ ಬಗ್ಗೆ. ಆದರೆ ಶಾಲ್ವ ಒಬ್ಬ ಮಹಾರಾಜ. ಅವನು ಈಗ ಕನ್ಯೆಯನ್ನು ಒಬ್ಬ ಕರ್ಕೊಂಡು ಹೋದ ಅಂದಮೇಲೆ ಆ ಕನ್ಯೆಯನ್ನು ಹೇಗೆ ಸ್ವೀಕಾರ ಮಾಡ್ತದೆ? ಮನಸ್ಸಿನಿಂದ ಇಚ್ಛೆ ಇದೆ, ಆದರೆ ಅವನೊಬ್ಬ ರಾಜ. ಪ್ರಜೆಗಳು ಅವನ ಬಗ್ಗೆ ಏನು ತಿಳ್ಕೊಳ್ತಾರೆ? ಯಾರೋ ಹೊತ್ಕೊಂಡೋಗಿರುವಂಥ ಕನ್ಯೆಯನ್ನು ನಮ್ಮ ರಾಜ ಮದುವೆ ಆದ ಅಂತ ಹೇಳಿದ್ರೆ, ಒಂದು ಧರ್ಮ ಒಪ್ಕೊಳ್ಳೋದಿಲ್ಲ, ಎರಡನೇದು ರಾಜ್ಯದ ಪ್ರಜೆಗಳು ಒಪ್ಕೊಳ್ಳಲ್ಲ. ಹಾಗಾಗಿ ಮನಸ್ಸಿನ ವಿರುದ್ಧವಾಗಿ ಅಥವಾ ತನ್ನ ಪ್ರೀತಿಯ ವಿರುದ್ಧವಾಗಿ ಶಾಲ್ವ ಅಂಬೆನ ತಿರಸ್ಕಾರ ಮಾಡ್ತಾನೆ. ಅಂಬೆಗೆ ಬಹಳ ದೊಡ್ಡ ಅವಮಾನ ಆಗುತ್ತೆ. ಏನು ಮಾಡಾಗಿದ್ದಾಳೆ? ಏನೂ ಮಾಡಾಗಿಲ್ಲ. ಶಾಲ್ವ ಇಲ್ಲಿ ಧರ್ಮನ ಮುಂದಿಡ್ತಾನೆ, ಪ್ರಜೆಗಳ ಅಭಿಪ್ರಾಯನ ಮುಂದಿಡ್ತಾನೆ. ಇದು ಯಾವುದನ್ನು ರಾಜ ಅದನ್ನು ಮೀರಕ್ಕಾಗಲ್ಲ. ಅಕಸ್ಮಾತ್ ಮೀರ್ದ ಅಂದರೆ, ನಿಮ್ಗಾಗಲೇ ಹೇಳಿದ್ದೀನಿ, ರಾಜ ಧರ್ಮ ಮೀರಿದ್ರೆ ಮಳೆ ಬೆಳೆ ಹೋಗುತ್ತೆ, ಬರಗಾಲ ಬರುತ್ತೆ. ಈ ಭಯ ಎಲ್ಲ ರಾಜರಿಗೂ ಇದೆ. ಹಾಗಾಗಿ ರಾಜರು ಧರ್ಮದಲ್ಲಿ ಧರ್ಮನಿಷ್ಠೆಯಿಂದ ಬದುಕಬೇಕು. ಅಕಸ್ಮಾತ್ ಅಂಬೆ ನನ್ನನ್ನು ಒಲ್ದೋಳು ಮತ್ತೆ ಬಂದಿದ್ದಾಳೆ, ಏನೂ ತಪ್ಪಾಗಿಲ್ಲ, ನಾನು ಸ್ವೀಕಾರ ಮಾಡಿದೆ ಅಂತ ಮಾಡಿದ್ರೆ ನಾಳೆ ಪ್ರಜೆಗಳು ಕೂಡ ಧರ್ಮವನ್ನು ಬಿಡ್ತಾರೆ. ರಾಜ ಧರ್ಮ ಬಿಟ್ಟರೆ ಪ್ರಜೆಗಳು ಕೂಡ ಧರ್ಮವನ್ನು ಬಿಡ್ತಾರೆ. ನಾಳೆ ಇಂತಹದೊಂದು ಪ್ರಸಂಗಗಳು ಬಂದಾಗ ಪ್ರಜೆಗಳು ಕೂಡ ಧರ್ಮ ಬಿಟ್ಟು ಆ ಪ್ರಸಂಗದಂತೆ ನಡ್ಕೊಳ್ತಾರೆ. ಅಂದರೆ ನಿಯಮಬದ್ಧವಾಗಿ ನಡ್ಕೊಳ್ಳೋಕ್ಕಾಗಲ್ಲ. ಈ ಎಲ್ಲ ಪ್ರಸಂಗಗಳನ್ನು ಯೋಚನೆ ಮಾಡಿ ಶಾಲ್ವ ಬೇಡ ಅಂದ್ಬಿಡ್ತಾಳೆ. ಅಂಬೆಗೂ ಅರ್ಥ ಆಗುತ್ತೆ, ಆದರೆ ಅವಮಾನ ಆಗುತ್ತೆ. ಆ ಅವಮಾನದ ಸಿಟ್ಟು ಶಾಲ್ವನ ಮೇಲಾಗಿರಲ್ಲ, ಯಾಕೆಂದರೆ ಶಾಲ್ವನ ಮೇಲೆ ಅವಳು ತುಂಬ ಪ್ರೀತಿ ಇರುತ್ತೆ. ಹಾಗಾಗಿ ಅಂಬೆಗೆ ಅವಳ ಮೇಲೆ ಸಿಟ್ಟಿಲ್ಲ. ಅವಳೇನು ಮಾಡ್ತಾಳೆ, ಸಿಟ್ಟನ್ನು ಭೀಷ್ಮರ ಮೇಲೆ ತೋರಿಸ್ತಾಳೆ. ಯಾಕೆಂದರೆ ಭೀಷ್ಮ ಹೊರಗ್ನೋನು, ಯಾವಾಗಲೂ ಇಲ್ಲಿ ಮನಸ್ಸು ತುಂಬ ಕೆಲಸ ಮಾಡುತ್ತೆ. ಬೇಡ ಅಂದದ್ದು ಭೀಷ್ಮ ಧಾರಾಳವಾಗಿ, ನಿಜ ಭೀಷ್ಮರು ತಪ್ಪು ಮಾಡಿ ಅವ್ರನ್ನ ಎತ್ಕೊಂಡೋದ್ರು, ಅವ್ರ ಮನಸ್ಸನ್ನು ತಿಳ್ಕೊಳ್ಳಿಲ್ಲ, ಎತ್ಕೊಂಡೋದ್ರು. ಆದರೆ ವಾಪಸ್ ಕಳಿಸುವಾಗ ತುಂಬ ಗೌರವದಿಂದ ವಾಪಸ್ ಕಳಿಸ್ತಾರೆ. ಹೋಗಮ್ಮ ನೀನು ಪರವಾಗಿಲ್ಲ, ಶಾಲ್ವನ ಮದುವೆ ಮಾಡ್ಕೋ ಅಂತ. ಆದರೆ ಶಾಲ್ವ ಯಾವಾಗ ಸ್ವೀಕಾರ ಮಾಡಲಿಲ್ಲ. ಈಗ ಅವಳು ಸಿಟ್ಟೆಲ್ಲ ಅದು ಭೀಷ್ಮರ ಮೇಲೆ. ನನ್ನ ಜೀವನನ ಭೀಷ್ಮ ಹಾಳು ಮಾಡ್ದ, ನನ್ನ ಜೀವನ ಭೀಷ್ಮ ಕೆಡಿಸ್ದ, ನಾನು ಅದನ್ನು ಸರಿ ಮಾಡ್ಕೋತೀನಿ, ಭೀಷ್ಮನೇ ಇದನ್ನು ಸರಿ ಮಾಡಲಿ ಅಂಥೇಳಿ ಅಲ್ಲಿಂದ ಮತ್ತೆ ಏನು ಭೀಷ್ಮರು ಕಳಿಸಿದ್ರು ರಥ, ಕುದುರೆ ಅಥವಾ ಸೈನ್ಯ, ಅದರ ರಕ್ಷಣೆಯಲ್ಲಿ ಹಸ್ತಿನಾವತಿಗೆ ಬರ್ತಾಳೆ. ಇಲ್ಲಿ ನೋಡಿ, ಹಸ್ತಿನಾವತಿಗೆ ಅವಳು ಬರೋ ಸಮಯಕ್ಕೆ ಅಷ್ಟೊತ್ತಿಗಾಗಲೇ ವಿಚಿತ್ರ ವೀರ್ಯನಿಗೆ ಅಂಬೆಯ ತಂಗಿಯರಿಬ್ಬರಿದಾರಲ್ಲ, ಅಂಬಿಕೆ ಮತ್ತು ಅಂಬಾಲಿಗೆ, ಅವ್ರ ಜೊತೆಗೆ ಮದುವೆ ಆಗೋಗ್ಬಿಟ್ರು. ಯಾಕೆಂದರೆ ಪ್ರಯಾಣ, ಇವಳು ಶಾಲುನ ಹತ್ರಕ್ಕೆ ಹೋಗಿ ಅಲ್ಲಿಂದ ಬಂದು ಇದೆಲ್ಲ ಆಗೋ ಸಮಯದಲ್ಲಿ ಇಲ್ಲಿ ಹಸ್ತಿನಾವತಿಯಲ್ಲಿ ಅವರಿಬ್ಬರದ್ದು ಮದುವೆ ಆಗೋಗಿರುತ್ತೆ. ಈಗ ನೇರವಾಗಿ ಬರ್ತಾಳೆ. ಬಂದುಬಿಟ್ಟು ನನಗೆ ಅಲ್ಲಿ ಮದುವೆ ವರ್ಕ್ ಆಗಲಿಲ್ಲ, ಹಾಗಾಗಿ ನೀನೇ ನನ್ನ ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ವಿಚಿತ್ರ ವೀರ್ಯನ ಹತ್ರಕ್ಕೆ ಹೋಗ್ತಾಳೆ.